ಡುಮಿ, ಗುಡ್ ಮಾರ್ನಿಂಗ್. ಕೂತ್ಕೊಳ್ಳ, ನೀನು ಮಾತಾಡ್ಸಿದ್ರೆ ಮೈ ಮೇಲೆ ಬರ್ತೀಯಲ್ಲ. ಓಕೆ 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 ಓಕೆ. ಸೊ ಇದು ಬಿಡಿ, ಹಂಗೆ ಸ್ವಲ್ಪ ಮಾತಾಡ್ಸಿದ್ರೆ ಮೈ ಮೇಲೆ ಬರ್ತಾವೆ. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮು 3:21, ಬೆಳಗಿನ ಜಾವ 3:21 ಆಗಿದೆ. ಸೊ ಏನಕ್ಕೆ ಇಷ್ಟಲ್ಲಿ ಎದ್ದಿರೋದು ಅಂದರೆ ಒನ್ ಡೇ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಿಂದ ಯಾಣ, ಅದಾದಮೇಲೆ ಗೋಕರ್ಣ, ವಿಭೂತಿ ಫಾಲ್ಸು ಮತ್ತು ಸಹಸ್ರಲಿಂಗ. ಹಂಗಾಗಿ ಹೊರಡೋಣ ಅಂತ ಎದ್ದಿದ್ದೆ. 7 ಡುಮ್ಮಿ ಇಷ್ಟೊತ್ತು ಮೇಲೆ ಮಲ್ಕೊಂಡಿದ್ಲು ಒಬ್ಬರು ಅಲ್ಲಿ. ಇವಾಗ ಇಲ್ಲಿ ಬಂದು ಮಲ್ಕೊಂಡು ನಾಟಕ ಮಾಡ್ತಾಳೆ. ಮಾಡೋದು ನೋಡ್ಬೇಕು ಅವಳು. ಡುಮ್ಮ ಎಲ್ಲೆಲ್ಲ ಬಾಯಾಗ್ತಾಳೆ ಕೊಳ್ಕಿ. ಏಯ್ ಮಕ್ಕಳೇ ಸುಮ್ಮನೆ. ಸೊ ಇಲ್ಲೆಲ್ಲ ಕೂದಲು ಹಚ್ಚೋಳೆ ಇವಳು ಬೇವರ್ಸಿ ಅಂತ. ಬಾಯ್, ಟಾಟಾ, ಹೋಗ್ತೀನಿ ನಾನು. ಸೊ ಇನ್ನೂ ರೆಡಿಯಾಗಿಲ್ಲ, ನಾನು ಇವಾಗ ಎದ್ದಿದ್ದೀನಿ. ಹೋಗಿ ಸ್ನಾನ ಮಾಡಿಕೊಂಡು ಹೊರಡೋಣ. ಸೊ ಶಿವಮೊಗ್ಗದಲ್ಲಿದ್ದೀವಿ. ಇನ್ನೇನು 2 ಕಿಲೋಮೀಟ್ರ್ ಹೋದರೆ ಶಿವಮೊಗ್ಗ. ಅದು ಹೆಂಗೆ ಕಾಣ್ತಿದೆ ನೋಡ್ರಿ, ನೀರ ಮೇಲೆ ಫಾಗ್ ಮೂವ್ ಆಗ್ತಿದೆ. ನಮ್ಬ್ರೋ ಸಿನಿಮ್ಯಾಟಿಕ್ಸ್ ತೆಗಿತಿದ್ರು ಗಾಡಿದು. ಸೊ ಏನಿದೆ ಗೊತ್ತಾ, ವೆದರ್ ಮಾತ್ರ ಫಾಗೇ ನೆಲದ ಮೇಲೆ ಕೂತಿದೆ. ಏನು ಭಯ, ಅದು ಹೆಂಗೆ ಮೂವ್ ಆಗ್ತೈತೆ ನೋಡ್ರಿ ಅದು. ಫಾಗು ನೀರ ಮೇಲೆ ಹಿಂಗೆ ಮೂವ್ ಆಗ್ತೈತೆ. ಅದು ಮಸ್ತ್ ಕಾಣಿಸ್ತೈತೆ ಗುರು, ವ್ಯೂ ಮಾತ್ರ. ಅಯ್ಯಪ್ಪ. ಸೊ ಇಲ್ಲಿಂದ ಇನ್ನೊಂದು 150-160 ಕಿಲೋಮೀಟ್ರ್ ಇದೆ ಶಿವಮೊಗ್ಗದಿಂದ. ಶಿಕಾರಿಪುರ ಹೋಗೋದು. ಸೊ ನಿಲ್ಲಿಸಿದ್ದೆ ಹಂಗೆ, ವ್ಯೂ ಚೆನ್ನಾಗಿತ್ತು ಅಂತ. ಸೊ ಸಿನಿಮ್ಯಾಟಿಕ್ಸ್ ಎತ್ಕೊಂಡು ಹೊರಡ್ತೀವಿ ಬರೀ. ಎಂಟ್ರಿ ಊರು. ಇನ್ನೇನು ಇಲ್ಲಿಂದ ಶಿಕಾರಿಪುರ ಸಿಟಿಗೆ 3 ಕಿಲೋಮೀಟ್ರ್ ಇದೆ. ಕುಮ್ಮದ್ಬತ್ತಿ ಕಾಲೇಜು ಮತ್ತು ಸ್ಕೂಲು ಲೆಫ್ಟಿಗೆ ಕಾಣ್ತಿದ್ದಲ್ಲ, ಅದೇ ನಾನು ಫಸ್ಟ್ PU ಓದಿದ್ದಿಲ್ಲೇ. ನನ್ನಣೆ ಬರೋಕ್ಕೆ ಏನೇನೋ ಆಯ್ತದು. ಇದು ಸ್ಟೇಡಿಯಂ, ಇಲ್ಲೆಲ್ಲ ಮಾರ್ಚ್ ಪಾಸ್ಟ್ ಮಾಡಿಸ್ತಾರೆ ಇಂಡಿಪೆಂಡೆನ್ಸ್ ಡೇ ದಿನ. ಇದೇ ನಾನು ಓದಿದ್ದು ಕಾಲೇಜು. ಆ್ಯಕ್ಚುಲಿ ಇದು ಸ್ಕೂಲು, ಕಾಲೇಜ್ ಆ ಕಡೆ ಇದೆ. ಸೊ ಇಲ್ಲೇ ಎಲ್ಲಾದರೂ ತಿಂಡಿ ಮಾಡಿಕೊಂಡು ಹೊರಡ್ತೀವಿ. ತಿಂಡಿಗೆ ಹೋಟೆಲ್ಲು ಗೊತ್ತಿದೆ, ಅಲ್ಲಿ ಒಳಗಡೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೇಕು. ಹೋಗೋಣ ಬರ್ರಿ. ಹಂಗೆ ಅದು ಮನೆ ಅಂದ್ರಲ್ಲ, ಹಾಸ್ಟೆಲಲ್ಲಿದ್ದೆ ಫಸ್ಟು, ಆಮೇಲೆ ಜಗಳಾಡಿ ಇಲ್ಲೇ ಎಲ್ಲ ಇತ್ತು ಹೋಟೆಲು. ಇಲ್ಲೇ ಇತ್ತಲ್ಲ, ಅಯ್ಯಪ್ಪ. ಸೊ ಇದೇ ಹೋಟೆಲು ಗುರು, ಬರ್ರಿ. ಅಮ್ಮ ತಾಯಿ ಸುಮ್ಮನೆ ಇರೇ, ನೀನು ಗೊತ್ತಾಯ್ತು, ಹೋಗ್ತೀವಿ. ತಿಂಡಿ ತಿನ್ಕೊಂಡು ಹೊರಡೋಣ ಇಲ್ಲಿಂದ. ಗೂಗಲ್ಲು ಸ್ವರ್ಬ ಬಿಟ್ಟು ಮುಂದೆ ಬಂದಿದ್ದೀವಿ. ಇಲ್ಲಿ ಕೆರೆಯಲ್ಲಿ ಕಮಲದ ಹೂವು ಕೀಳೋಣ ಅಂತ ನಿಲ್ಲಿಸಿದ್ದೆ. ನಮ್ಮ ಬ್ರೋ ಹಿಂದೆ ಸಿಗಿಸ್ಕೊಂಡವ್ರು ಬ್ಯಾಗಲ್ಲಿ. ತಿರುಗು ಬ್ರೋ, ಇಲ್ಲಿದ 3 ಕಿತ್ತೆ, ಅಲ್ಲೋಗಿ ಇನ್ನೊಂದು ಒಳಗಡೆ ಹೋಗ್ಬಿಟ್ಟಿದೆ ಅದು. ಸೊ ಹೊರಡೋಣ ಇಲ್ಲಿಂದ. ಎಷ್ಟೈತೆ ಬ್ರೋ ಶಿರ್ಸಿ? 97. ಶಿರ್ಸಿ ಭಯ್ಯ, ಶಿರ್ಸಿ 52, ಹ್ಯಾಣಗೆ 97. ಹೊರಡೋಣ ಪಟ. ಲೆಟ್ಸ್ ಗೋ.
ಏನ್ KSRTC ಏನಾಗುರು ಹೊಗೆ ಫ್ಯಾಕ್ಟ್ರಿ ತುಂಬ್ಕೊಂಡು ಹೋಗ್ತವ್ರೆ. ಅಯ್ಯಪ್ಪ ಥೂ. ಅದ್ರ ಜೊತೆಗೆ ಕಸದ ಫ್ಯಾಕ್ಟ್ರಿ ಬೇರೆ. ಏಯ್ ವೈಸರ್ ಹಾಕಳ್ರಿ ಹೇಳ್ತೀನಿ. ಹೊಗೆ ಹಂಗೆ ತುಂಬಿ ತುಳುಕಾಡ್ತೈತೆ ಗುರು. ಹೊಗೆ ಫ್ಯಾಕ್ಟ್ರಿನೇ ತುಂಬ್ಕೊಂಡು ಅಡ್ಡಾಡ್ತಾರೆ. ಅಯ್ಯಪ್ಪ. ಸೊ ಈಗ ಶಿರ್ಸಿ ಕ್ರಾಸ್ ಆಗಿ ಶಿರ್ಸಿಲಿ ಪೆಟ್ರೋಲ್ ಹಾಕಿಸ್ದೆ ಮತ್ತೆ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. 900 ಚಿಲ್ಲರೆ 949 ಇಳಿಸ್ತು ಕರೆಕ್ಟಾಗಿ ಪೆಟ್ರೋಲು. ಈಗ ಶಿರ್ಸಿಯಿಂದ ದೇವಸ್ಥಾನ ಏನು ಒಳಗಡೆ ಹೋಗಲಿಲ್ಲ. ಅಲ್ಲಿಂದ ಈಗ ಯಾಣ ಕೇವ್ಸ್ ಕಡೆ ನಮ್ಮ ಪಯಣ. ಹಿಂದ್ಗಡೆಯಿಂದ ಒಂದು ಟ್ರಕ್ಕಿಂಗ್ ಬರುತ್ತೆ, ಕೆಳಗಡೆಯಿಂದ ಅಲ್ಲ ಹಿಂದ್ಗಡೆಯಿಂದ. ಸೊ ಅಲ್ಲಿಂದ ಕೆಳಗಿಳಿಯೋಣ ಬರ್ರಿ. ಇದು ಗುರು ರೋಡು ಅಂದರೆ ಸ್ವರ್ಗದ ರೋಡು. ಏನಿದಾವೆ ಗೊತ್ತಾ ಕರ್ವ್ಸು. ಫೀಲೇ ಬೇರೆ. ಓಹೋ ಬ್ರೋ, ಮಸ್ತ್ ಚೆನ್ನಾಗಿದ್ದಾರೆ ಹಂಗಾದ್ರೆ. ಎಷ್ಟು ಬಸ್ ನಿಂತಿದ ನೋಡ್ರಿ. ಅಯ್ಯಯ್ಯಪ್ಪ, ಜನ ಜಾತ್ರೆ. ಅಯ್ಯೋ, ಇಲ್ಲಿಂದ ಇನ್ನೂ ದೂರ ಆಯ್ತು ಬರ್ರಿ. ದೂರ ಆಯ್ತು ಇಲ್ಲಿಂದ ಇನ್ನು. ಬಸ್ ಹೋಗಲ್ಲ. ಏನು ಹೇಳ್ರಿ? ನಡ್ಕೊಂಬರ್ರಿ ಅಂತಂದು ನಾವು ಗಾಡಿಗೆ ಹೋಗೋಣ. ಸೊ ಅಲ್ಲಿಂದ ಮುಂದೆ ದೊಡ್ಡ ಬಸ್ ಬರಲ್ಲ, ಮಿನಿ ಬಸ್ಸು ಕಾರ್ ಬರ್ತವೆ ಅಷ್ಟೇ. ಸೊ ನಮ್ಮದು ಬೈಕು ಬೇಕಿದ್ರೆ ಇಲ್ಲಿ ದಾರಿ ಇದ್ದರೆ ಹಿಂಗೂ ನುಗ್ಗಿಸ್ಬೋದು. ಅಡ್ವಾಂಟೇಜ್ ಆಫ್ 2 ವೀಲರ್ಸ್. ಇಲ್ಲಿಂದ ಮಾತ್ರ ರೋಡ್ ಅಲ್ಟಿಮೇಟ್ ಆಗಿದೆ ಗುರು. ಬರ್ರಿ ಇಲ್ಲಿ. ಏನು ರೋಡ್ ಕೆಟ್ಟೋಗೈತಂತಾನೆ ಏನಂತ. ಸೊ ಇಲ್ಲಿಂದ ಮಾತ್ರ ಮಸ್ತ್ ಇದೆ ಗುರು. ಇನ್ನೊಂದು 4-5 ಕಿಲೋಮೀಟ್ರ್ ಇರ್ಬೇಕು ಕಾಣ ಅಷ್ಟೇ. ಬರ್ರಿ ಪಟ ಹೋಗೋಣ. ಅಲ್ಲೊಂದು ಕಡೆ ನೀರಿಂದು ಇದಿರುತ್ತೆ. ಆ್ಯಕ್ಚುಲಿ ಆಲ್ರೆಡಿ ಒಂದು ವಿಡಿಯೋ ಇದೆ, ಬಟ್ ಇದು 2ನೇ ವಿಡಿಯೋ. ಇಲ್ಲಿವರೆಗೂ ಬಸ್ ಬರ್ತವೆ, ಬಟ್ ತುಂಬ ಕಡಿಮೆ. ದೊಡ್ಡ ಗಾಡಿಗಳು ಕಟ್ಟಾಗಲ್ಲ ಇಲ್ಲಿ. ಆಮೇಲೆ ಜಾಸ್ತಿ ಸ್ಪೀಡಾಗಿ ಹೊಡೆದ್ರೆ ನಾವು ಕಟ್ಟಾಗ್ದಂಗೆ ಹೋಗ್ತೀವಿ ಇಲ್ಲಿ. ರೋಡ್ ತುಂಬ ಗ್ರಾವಲ್ ಐತೆ ಗುರು. ಮಿಸ್ ಆದ್ರೆ ಹೋಗೇನೆ. ಸೊ ಬಂತು ಗುರು ನಮ್ಮ ಸ್ಪಾಟು. ಇಲ್ಲ ಸೈಕ್ ಐತಿ ಇದು ಮಾತ್ರ ಪ್ಲೇಸ್. ಎಲ್ಲಿ ಕೇಳ್ತೀರಾ? ಸನ್ರೈಸು ಇಲ್ಲೊಂದೆರಡು ವಿಡಿಯೋ ತಕೊಂಡು ಹೋಗೋಣ ಬಾಗುರು. ಮಸ್ತ್ ಐತೆ ಸನ್ರೈಸಿನ. ನಮ್ಮ ಪ್ರೇಕ್ಷಕರಿಗೆ ವಾತಾವರಣ ತೋರ್ಸೋಣ ಬರ್ರಿ. ಸೊ ಹಿಂಗಿದೆ. ಹೋದ್ ಸರಿ ಬಂದಾಗ ಇದು ಕಾಣ್ತಿರ್ಲಿಲ್ಲ, ಬಟ್ ಈ ಸರಿ ಕಾಣ್ತೈತೆ. ಹೋದ್ ಸರಿ ನೀರು ಫ್ಲೋ ಕಡಿಮೆ ಐತೆ, ಈ ಸರಿ ಜಾಸ್ತಿ ಇದೆ. ಹಾಂ ಯಾಕೆ? ಅದಕ್ಕಂದ್ರ ಸೊ ಅಲ್ಲೋಗಿ ವಿಡಿಯೋ ತಗೊಂಡು ಇಲ್ಲಿಂದ ಒಂಚೂರು ಮುಂದೆ ಹೋದರೆ ಇನ್ನೇನು ಅಣ್ಣ.
ಕರೀತಿತ್ತು ಅಂತ ನಿಲ್ಸಿದ್ವಿ. ನಮ್ಮ ಬ್ರೋ ಶೂ ಹಾಕೊಂತವ್ರಲ್ಲಿ. ಬ್ರೋ ಹಿಂಗೆ ಕಾಣ್ತಿದೆ ನೋಡ್ರಿ ಲೊಕೇಶನ್ನು. ಇಲ್ಲಿಂದ ಹಿಂಗೆ ಹೋಗೋದು. ಅಲ್ಲೇನೋ ನೋಡ್ತಾರ ಕ್ಯಾಮ್ರಾ ಹಾಕಿದ್ದಾರೆ ಅಂತ. ಸೊ ಹಿಂಗಿದೆ. ನಾನು ಶೂ ಹಾಕೊಂತಿದ್ದೀನಿ. ಒಂದು ಹಾಕೊಂಡಿದ್ದೀನಿ, ಒಂದು ಹಾಕೊಂಡಿಲ್ಲ. 2 ಹಾಕೊಂಡು ಹೋಗೋಣ ಬರ್ರಿ ಅಲ್ಲಿ ಮುಂದೆ. ಅಲ್ಲ ಮಸ್ತ್ ಬಂದೈತೆ ಅದು ಸನ್ರೈಸಿಂದು. ಸೊ ಈಗ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಯಾಣ ಕೇವ್ಸ್ ಹತ್ರ. ನನ್ನ ಕೂದಲಂತೂ ಹುಚ್ಚ ಆದಂಗೆ ಆಗೈತೆ ಬ್ರೋ. 1 ನಿಮಿಷ ತಡಿ ಬ್ರೋ. ಮಾಡ್ರಿ ಫಸ್ಟಿಗೆ ಹಾಂ ಏನು? ಹಾಂ ಏನಿಲ್ಲ ಇಲ್ಲಿ ಟಿಕೆಟ್ ಇರಲಿಲ್ಲ ಆ್ಯಕ್ಚುಲಿ ಎಂಟ್ರಿಗೆ. ಏನು ಸೀಸನ್ ಅಂತನೋ ಏನಂತನೋ ಗೊತ್ತಿಲ್ಲ. ಹೋದ ಸರಿ ಬಂದಾಗ ಟಿಕೆಟ್ ಇರಲಿಲ್ಲ, ಬಟ್ ಈ ಸರಿ ಅಲ್ಲೆಲ್ಲ ಟಿಕೆಟ್ ಕೊಟ್ಟು ಕಳಿಸ್ತಿದ್ದಾರೆ. ಕೇವ್ಸ್ ಕಾಣುತ್ತೆ ಇಲ್ಲಿಂದ ಆಲ್ರೆಡಿ. ಝೂಮ್ ಮಾಡಿದ್ರು 2x ಸಿಗಾಕು. ಅಲ್ಲಿ ಕಾಣ್ತಿದೆ ನೋಡ್ರಿ. ಅದೇ ಆಲ್ರೆಡಿ ವಿಡಿಯೋ ಇದೆ, ಜಾಸ್ತಿ ಏನು ತೋರ್ಸೋಕೆ ಹೋಗಲ್ಲ. ಹೋದ ಸರಿ ಮೇಲೆ ಹೋಗಿರಲಿಲ್ಲ, ಈ ಸರಿ ಸ್ವಲ್ಪ ಒಳಗೋಗಿ ತೋರಿಸ್ಕೊಂಬರ್ತೀನಿ ಅಷ್ಟೇ. ಬರ್ರಿ ಒಳಗೆ ಹೋಗೋಣ ಅಂದರೆ ಜನ ಜಾತ್ರೆ ಗುರು. ಎಲ್ಲಿ ನೋಡಿದ್ರು ಜನ ಕಾಣ್ತಾರೆ. ಅಲ್ಲೂ ಅವರೇ, ಇಲ್ಲೂ ಅವರೇ, ಇಲ್ಲೂ ಅವರೇ, ಇನ್ನು ಇಲ್ಲಿಂದನೂ ಬರ್ತವ್ರೆ. ಸೊ ಅದಕ್ಕೆ ಒಳಗೆ ಹೋಗ್ತಿಲ್ಲ, ವಾಪಸ್ ಹೋಗ್ತಿದ್ದೀವಿ. ವಿಭೂತಿ ಫಾಲ್ಸಿಗೆ ಹೋಗೋಣ ಅಂತ. ಸೊ ಬರ್ರಿ ಹೊರಡೋಣ. ವಿಂಟರ್ ಆಗಿರೋದ್ರಿಂದ ಫಾಗು ಗೀಗು ಏನು ಸಿಗಲ್ಲ ನಿಮಗೆ. ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತಂತ. ಹೆಂಗಿರುತ್ತೆ ಬ್ರೋ? ಫುಲ್ ಈಚಸ್ ಇರುತ್ತೆ. ಹಾಂ, ಫುಲ್ ಡಾರ್ಕ್ ಆಗಿರುತ್ತೆ, ಕ್ಲೌಡಿ ಇರುತ್ತೆ. ಡೀಸೆಲ್ ಆಗ್ತಾ ಇರುತ್ತೆ. ಕಾಲು ಜಾರುತ್ತೆ ಅಲ್ಲ, ಹೆವಿ ಕಾಲು. ಹಿಂಗಿದೆ ಟ್ರೆಕ್ಕಿಂಗ್ ಪ್ಲೇಸು. ಸೊ ಮಳೆಗಾಲದಲ್ಲಿ ಬಂದರೆ ಫುಲ್ ಶೂಸ್ ಇಲ್ದಂಗೆ ಬರೋಕ್ಕಾಗಲ್ಲ. ಒಂದು ಮಣ್ಣು ಬಿಗಿ ಇಲ್ಲ, ಕಾಲು ಸಿಗಾಕೊಳುತ್ತೆ. ಇನ್ನೊಂದು ಜಿಗಣೆ ಕಾಟ. ಹಂಗಾಗಿ ಹಿಂಗಿದೆ ನೋಡ್ರಿ ಗುರು. ಅರ್ಧ ಕಿಲೋಮೀಟರ್ ಅಷ್ಟೇ ಟ್ರೆಕ್ಕಿಂಗ್ ಇರೋದು, ಬಟ್ ಅದನ್ನೇ ಇಳಿದು ಹತ್ತಷ್ಟೊತ್ತಿಗೆ ಸಾಕಾಗೋಗುತ್ತೆ. ಬರ್ರಿ ಮೇಲೋಗಿ ಏನಾದರೂ ಸ್ವಲ್ಪ ತಿನ್ಕೊಂಡು ಹೊರಡೋಣ ಅಂತ. ನನ್ನ ಸಜೆಷನ್ ಏನು ಅಂದರೆ, ಇಲ್ಲಿ ನೋಡಿದ್ಮೇಲೆ ಯಾರು ಡಿಸೆಂಬರು, ಜನವರಿ, ಫೆಬ್ರವರಿಲಿ ಬರೋಕ್ಕೆ ಹೋಗ್ಬೇಡ್ರಿ ಗುರು. ಜಾತ್ರೆ ಎಷ್ಟು ಜನ ನೋಡ್ರಿ. ಅಲ್ಲಿ ಇಲ್ಲಿ ಎಲ್ಲ ಸ್ಕೂಲ್ ಟ್ರಿಪ್ಪು. ಬರೀ ಸ್ಕೂಲ್ ಹುಡುಗರೇ ಇರೋದು. ನಮ್ಮ ಬ್ರೋ ಏರ್ಪೋರ್ಟ್ಸ್ ಕನೆಕ್ಟ್ ಮಾಡ್ಕೊಳ್ತವ್ರೆ. ನಾನು ಮಿರಿಂಡಾ ಕುಡಿತಿದ್ದೀನಿ. ಯಾಣದಿಂದ ರಿಟರ್ನ್ ಹೊರಟಿದ್ದೀವಿ. ಇಲ್ಲಿಂದ ಈಗ ವಿಭೂತಿ ಫಾಲ್ಸು. ಸೊ ಈ ವಿಡಿಯೋಲಿ ಇಷ್ಟೇ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.